ಇಷ್ಟೊತ್ತಲ್ಲಿ ರಸ್ತೆ ಮಧ್ಯದಲ್ಲಿ ಯಾರಪ್ಪ ಇವನು? ಗಾಡಿ ಕೂಡ ಇದೆ, ಪೆಟ್ರೋಲ್ ಆಗೋಗಿರ್ಬೇಕು. ಶ್ರೀರಾಮ್ಪುರ ಎಷ್ಟು ದೂರ ಇದೆ ತಾತ? 2 ಕಿಲೋಮೀಟರ್. ಈ ಟೈಮಲ್ಲಿ ಬಂದಿದ್ದೀರಾ? ಊರ್ಗ್ ಹೊಸಬ್ರಾ? ಪೆಟ್ರೋಲ್ ಖಾಲಿ ಆಗಿದೆ. ನನಗೆ ಈ ಊರ್ ಗೊತ್ತಿಲ್ಲ, ತಂದ್ಕೊಡ್ತೀಯಾ? ಇಲ್ಲಪ್ಪ, ಈಗಾಗ್ಲೇ ನನಗೆ ಲೇಟ್ ಆಗಿದೆ. ನಮ್ದು ಇಲ್ಲೇ ಪಕ್ಕದಲ್ಲಿ ಅಗ್ರಹಾರ. ಮತ್ತೆ ಬೆಳಿಗ್ಗೆ ಕೆಲ್ಸಕ್ಕೆ ಬರ್ಬೇಕು ನಾನು. 500 ರೂಪಾಯಿ ಕೊಡ್ತೀನಿ ಪೆಟ್ರೋಲ್ ತಂದ್ರೆ. ನಿನ್ನ ಮಗಳ ಜೊತೆ ನಾನಿರ್ತೀನಿ, ಭಯ ಪಡಕ್ ಹೋಗ್ಬೇಡ. 500 ರೂಪಾಯಿ ಅಂತಮ್ಮ, 3 ದಿನದ ಕೂಲಿ. ಇದ್ಬಿಡಮ್ಮ, ಬೇಗ ಬಂದ್ಬಿಡ್ತೀನಿ. ಹುಷಾರು. ಏನಪ್ಪ, ದುಡ್ಡು ಕೊಡು. ಇಲ್ಲೇ ಇರಮ್ಮ, ಬಂದ್ಬಿಡ್ತೀನಿ. ನಿಮ್ಮಪ್ಪ ಬರೋ ತನಕ ಬಾವಿ ಹತ್ರ ಕೂತ್ಕೊಳ್ಳೋಣ. ನಿನ್ನ ಹೆಸರೇನು? ಮಂಗಿ. ಏನು ಹೆದರ್ಕೋಬೇಡಿ, ಕಾಡ್ ಹಂದಿ ಅಷ್ಟೇ. ರಾತ್ರಿ ಹೊತ್ತು ಹೊಲದಲ್ಲಿ ಓಡಾಡ್ತಾ ಇರುತ್ತೆ. ಹೀಗೆ ಮುಂದೆ ಹೋಗಿ ಎಡಗಡೆ ತಿರ್ಕೊಂಡ್ರೆ ಊರಿನ ಹೆಬ್ಬಾಗ್ಲು ಕಾಣುತ್ತೆ. ಅಲ್ಲೇ ಆ ಬಾವಿ ಇದೆ, ಬನ್ನಿ. ನಡಿಯೇ, ಬೇಗ ಹೋಗೋಣ. ಬೇಡ ಕಣೆ, ನಂಗೆ ಯಾಕೋ ಭಯ ಆಗ್ತಿದೆ. ವಾಪಸ್ ಹೋಗೋಣ. ನಂಗೂ ಕೂಡ ಕಣೆ, ಹೊರಟೋಗೋಣ. ಇಷ್ಟು ದೂರ ಬಂದ್ಮೇಲೆ ಯಾಕೆ ಹೆದರ್ಕೋತೀರಾ? ಬನ್ನಿ ಹೋಗೋಣ. ಮಂಗಿ, ಎಲ್ಲಿ ಹೋದ್ಯೆ? ನಂಗೆ ಯಾಕೋ ಹಾರರ್ ಸಿನಿಮಾ ನೋಡ್ತಿರೋ ಹಾಗಿದೆ. ಹೊರಟೋಗೋಣ ಬಾರೆ. ಯಾರೋ ನಮ್ ಹಿಂದೆನೆ ಬರ್ತಿರೋ ಹಾಗಿದೆ. ಬಾರೆ, ಹೊರಟೋಗೋಣ. ಎಲ್ಲಿ ಹೋಗಿದ್ಯೆ? ನಾವೇ ಟೆನ್ಷನ್ ಅಲ್ಲಿ ಸಾಯ್ತಿದ್ರೆ ನಿಂಗೆ ಅದು ಬೇರೆನಾ? ಬಂದ್ಬಿಟ್ವಮ್ಮ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ಆ ಬಾವಿ. ಬನ್ನಿ. ಅಲ್ಲಿ ಯಾರೋ ಇದಾರ್ ಕಣೆ. ಹರಣಿ, ಬೇಡ ಕಣೆ. ಇರೇ, ನಾನು ನೋಡ್ಕೊಂಡು ಬರ್ತೀನಿ. ಹರಣಿ, ಇಷ್ಟೊತ್ತಲ್ಲಿ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಅದು ಹರಣಿ. ಹರಣಿಗೇನು ತೊಂದರೆ ಆಗೋದಿಲ್ಲ. ಹುಷಾರು. ಹರಣಿ, ನಿಂಗೇನೂ ಆಗಿಲ್ಲ ತಾನೆ? ಏನೂ ಆಗ್ಲಿಲ್ಲ.
ಸಮಯಕ್ಕೆ ಸರಿಯಾಗಿ ಸೀನು ಬಂದು ಶ್ರೀನಿವಾಸ, ನೀನು ತಕ್ಷಣ ರಾಜವರಂಗೆ ಹೋಗು. ಹಲೋ, ಏನನ್ಕೊಂಬಿಟ್ಟಿದ್ದೀರಾ ನೀವು? ರಾಜವರಂಗ ನಾನಾ? ನಿನ್ನ ಇತಿಹಾಸ ಎಲ್ಲ ನನಗೆ ಗೊತ್ತು. ತಕ್ಷಣ ರಾಜವರಂಗೆ ಹೊರಡು, ಇಲ್ಲ ಅಂದ್ರೆ ಶಿವರಾಂಪುರದಲ್ಲಿ ನಡೆಯೋ ಎಲ್ಲ ಆಪತ್ತುಗಳಿಗೆ ನೀನೇ ಕಾರಣ ಆಗ್ತೀಯ. ಹೊರಡು. ಸರಿ ಬಿಡಿ, ನೀವು ಇಷ್ಟೊತ್ತಲ್ಲಿ ಹೊರಗಡೆ ಬಂದ್ರಿ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ. ನಾನು ಹೇಳಲ್ಲ. ರಾಜ ಅವ್ರಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ಹೊರಡಿ ಇಲ್ಲಿ. ಇಷ್ಟೊತ್ತಲ್ಲಿ ಇವನೇನ್ ಮಾಡ್ತಿದ್ದಾನೆ? ಸಖಿ ಸಖಿ ರೂಪಸಿ, ಸಖಿ ಸಖಿ ರೂಪಸಿ, ಹೇ ಪ್ರೇಯಸಿ. ನೀನೇನ್ ಮಾಡ್ತಿದೀಯ ಇಲ್ಲಿ? ಸಿಟಿಗೆ ಹೋಗಿದ್ದಣ್ಣ, ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಸಿನಿಮಾ ನೋಡ್ಕೊಂಡು ಬಂದೆ ಅಣ್ಣ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಿದ್ರೆ ಬರ್ತಿರ್ಲಿಲ್ಲ ಕಣ. ಹೌದು, ನಿನ್ಗೆ ಇಲ್ಲಿ ಗೆಜ್ಜೆ ಶಬ್ದ ಅಂತ ಏನಾದ್ರು ಕೇಳಿಸ್ತಿದ್ಯಾ? ನನಗೆ ಈ ಜೀರುಂಡೆ ಶಬ್ದ ಬಿಟ್ರೆ ಬೇರೆ ಏನೂ ಕೇಳಿಸ್ತಾ ಇಲ್ಲ. ಓಹೋ, ಬಾಣ ಹೋಗೋಣ. ನೀನು ಹೋಗಿ ಮಲ್ಕೋ, ನನಗೊಂದು ಸ್ವಲ್ಪ ಕೆಲಸ ಇದೆ. ಸರಿ ಅಣ್ಣ. ಹಲೋ. ಸಾಕು, ನೆನ್ನೆ ಬಾ ಅಂದ್ರೆ ಇವತ್ ಬರ್ತೀನಿ ಮೆಸೇಜ್ ಹಾಕಿದ್ಯಾ. ಸಾರಿ ಹರ್ಣಿ, ನೆನ್ನೆ ಚಿಕ್ಕಪ್ಪನ್ ತಪ್ಪಿಸ್ಕೊಂಡು ಬರೋದು ತುಂಬಾ ಕಷ್ಟ ಆಯ್ತು. ಸಾರಿ. ಅಯ್ಯೋ ಸಾರಿ ಹೇಳದ್ನಲ್ಲೇ, ಇನ್ನೂ ಯಾಕೆ ಕೋಪ? ಸಿಗೋದೇ ಸ್ವಲ್ಪ ಟೈಮು ನಮ್ಗೆ. ಇವಾಗ್ಲಾದ್ರೂ ಸ್ವಲ್ಪ ರೊಮ್ಯಾಂಟಿಕ್ ಆಗಿ. ಏನು? ಅದೇ ಮುದ್ದು ರೊಮ್ಯಾನ್ಸು ಇಲ್ದೇ ಇದ್ರೆ ಹೇಗೆ ಹೇಳು? ಬೇಡ ಪ್ಲೀಸ್. ಸೀನು ಪ್ಲೀಸ್. ಏ ಹರಿಣಿ, ಏನಾಯ್ತು? ಇನ್ನೇನಾಗುತ್ತೆ? ಅಲ್ಲಿ ನೋಡಲಿ, ಬಂದ್ಲಲ್ಲ ನಿನ್ ಫ್ರೆಂಡು. ನಮ್ ಪ್ರಾಣ ತಿನ್ನಕ್ಕೆ ಹುಟ್ಟಿದಾಳ ಅವಳು. ಎಲ್ಲೋ? ಬಂದಾಗಿಂದ ನೋಡ್ತಾ ಇದ್ದೀನಿ. ನಿನ್ ಜೊತೆ ಕ್ಲೋಸ್ ಆಗಿದ್ರೆ ಸಾಕು, ಅವಳಿಗೆ ಆಗದೇ ಇಲ್ಲ. ಅಷ್ಟು ಸಾಲದು ಅಂತ ರೂಮ್ ಒಳಗೆ ಹೇಳ್ಕೊಂಡು ಐ ಲವ್ ಯು ಬರೇ ಹೇಳಿದಾಳೆ. ಯಾರು ಅದು? ಅಲ್ಲಿ ನೋಡಲಿ, ಅಲ್ಲೇ ನಿಂತಿಲ್ವಾ ಅವಳು? ಮೊದ್ಲವಳನ್ನ ಇಲ್ಲಿಂದ ಕಳ್ಸು. ಅಲ್ಲಿ ಯಾರು ಇಲ್ವಲ್ಲ ಸೀನು. ಗುಂಡ್ ಕಲ್ಲಿನ ತರ ಅಲ್ಲೇ ನಿಂತಿದ್ದಾಳಲ್ಲ ಅವಳು. ಯಾರು ಇಲ್ಲ ಅಂತಿದ್ಯಾ? ಯಾರು ಇಲ್ಲ ಅಂದ್ರೆ ಅರ್ಥ ಆಗ್ತಿಲ್ವಾ? ಅಲ್ಲೇ ಎದುರುಗಡೆ ನಿಂತಿದ್ದಾಳಲ್ಲ, ಯಾರು ಇಲ್ಲ ಅಂತಿದ್ಯಾ? ನಿಜವಾಗ್ಲೂ ನಂಗೆ ಯಾರು ಕಾಣಿಸ್ತಿಲ್ಲ. ಆಟ ಆಡ್ಸಿದ್ ಸಾಕು, ಮೊದ್ಲು ಅವಳನ್ನ ಇಲ್ಲಿಂದ ಹೋಗಕ್ ಹೇಳು. ಇಲ್ಲಾಂದ್ರೆ ನಾನೇ ಕೋಪ ಬಂದ್ರೆ ಹೊಡೆದಾಕ್ಬಿಡ್ತೀನಿ ಅವಳಿಗೆ. ನಿನ್ ಮೇಲೆ ಆಣೆ, ಅಲ್ಲಿ ಯಾರು ಇಲ್ಲ. 1 ಸೆಕೆಂಡ್ ಬಾರೆ ನೀನು. ಎಚ್ಚರಿಸ್ತಿದ್ರು ಹತ್ತು ಮೀರ್ತಿದ್ಯಾ. ನಮ್ ಸಂಕಲ್ಪ ನೆರವೇರೋವರೆಗೂ ನೀನ್ ಯಾವ ಹೆಣ್ಣನ್ನು ಸೋಕ್ಲೂಬಾರ್ದು ಕಣೋ. ಹಂಗೇನಾದ್ರೂ ಸೋಕಿದ್ರೆ ನಿನ್ ಪ್ರಾಣ ಇರೋದಿಲ್ಲ. ನನ್ ಮಾತು ಮೀರಿ ಮುಂದುವರೆದ್ರೆ ಕೊಂದು ಬಿಡ್ತೀನಿ. ನಮ್ಮ ಮಾತು ಕೇಳ್ದಿರೋ ಮನುಷ್ಯನ್ಗೆ ಮರಣ ದಂಡನೆ. ಯಾರ್ ನೀವೆಲ್ಲ? ಏನ್ ಬೇಕು ನಿಮ್ಗೆ? ಅದಕ್ಕೆಲ್ಲ ಉತ್ತರ ನಿನ್ನ ಹತ್ರನೇ ಇರೋದು ಶ್ರೀನಿವಾಸ.
ಸಮಯದಲ್ಲಿ ಎಚ್ಚರಿಕೆ ಕೊಟ್ಟಿದ್ದೆ, ರಾಜವರಂಗೆ ಹೋಗು ಅಂತ. ಇವಾಗ್ಲಾದ್ರೂ ಹೊರಟು ಬಿಡು. 28 ವರ್ಷಗಳಿಂದ ಪುನರ್ಜನ್ಮಕ್ಕೆ ಹಾತೊರಿತಿರೋ ಆತ್ಮಗಳ ಕೋಟೆ ಇದು. ಅದೇ ನಿನಗೆ ಆಸೆ 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 ಅಂತ ಕೇಳಿಸ್ತಾ ಇರೋದು. ತಕ್ಷಣವೇ ಹೊರಡು.